ನಿಮ್ಮ ಹಲೋ. ಅನುಭವ ನಿಮ್ಮ ಧ್ಯಾನ ಅನುಭವ ಹೇಗಿದೆ? ಧ್ಯಾನ ಮಾಡ್ತಾ ಇದ್ದೀರಾ? ಯಾವಾಗಿಂದ ಧ್ಯಾನ ಹಾ ಮಾಡ್ತಾ ಇದ್ದೀರಿ? ಸರ್. ಅದು ಹೇಳ್ತಾ ಹೋಗಿ. ಹೌದು ಸರ್, ಧ್ಯಾನ ಮಾಡ್ತಾ ಇದ್ದೀನಿ. ನಾನು ಧ್ಯಾನ ಮಾಡಕ್ ಶುರುವಾಗಿ 1 ವರ್ಷ ಆಯ್ತು ಸರ್. ನನಗಿದು ಮಹಾವತಾರ್ ಫೌಂಡೇಶನ್ ಇದು ಸಿಕ್ಕಿರೋದು ನನ್ಗೆ ಇವಾಗ 5 ಡೇಸ್ ಆಯ್ತು ಸರ್ ಅಷ್ಟೇ. ನಾನು ಇದಕ್ ಬಂದು ನಾನು ನಿಜವಾಗ್ಲೂ ಬಹಳ ಮಿಸ್ ಮಾಡ್ಕೊಂಡೆ ಅನ್ಕೊಂಡೆ. ಡೈಲಿ ಮಾತ್ರ ಮೆಡಿಟೇಷನ್ 5 to 6 ಮೆಡಿಟೇಷನ್ ಮಾಡ್ತೀನಿ ಸರ್. ಮತ್ತೆ 6 ಇಂದ 8 ವರೆಗೂ ಮನೆ ಕೆಲಸ ಎಲ್ಲ ಮಾಡ್ಕೊಂತೀನಿ. ಮತ್ತೆ 11 to 12 1 hour ಮೆಡಿಟೇಷನ್ ಮಾಡ್ತೀನಿ ಸರ್. ಮತ್ತೆ ಸಾಯಂಕಾಲ ಸಜ್ಜನ ಸಾಂಗತ್ಯ ಮಧುಶ್ರೀ ಮ್ಯಾಮ್ ಅಂತ ಕೊಡ್ತಿರ್ತಾರೆ ಮ್ಯಾಮ್, ಅವರು ಚಿತ್ರದುರ್ಗದವರು, ಅವ್ರದ್ದು ಕ್ಲಾಸ್ ಅಟೆಂಡ್ ಮಾಡ್ತೀನಿ ಸರ್. ಮತ್ತೆ ನೈಟ್ 1 hour ಮಲ್ಗೋಕ್ಕಿಂತ ಮುಂಚೆ ಪ್ರಿಯಾಂಕಾ ಮ್ಯಾಮ್ ದಾಗ್ಲಿ ಯಾವ್ದಾದ್ರು ವಿಡಿಯೋಸ್ ಆಗ್ಲಿ, ನಿಮ್ದು ಮಹತ್ ಅವ್ರ ವಿಡಿಯೋಸ್ ಒಟ್ಟು ಯಾವ್ದಾರ ನನಗೆ ಯೂಸ್ ಆಗಿ ಆ ಟೈಮಿಗೆ ಬೇಕಾಗುವಂತ ವಿಡಿಯೋಸ್ ಹಾಕೊಂಡು ಅದರದ್ದು ಮೆಡಿಟೇಷನ್ ಮಾಡ್ತೀನಿ ಸರ್. ನನಗೆ ಈ ಮೆಡಿಟೇಷನ್ ಇಂದ ಅನುಭವ ಆಗಿರೋದು ಅಂದ್ರೆ ನನ್ನ ಹೆಲ್ತ್ ಸುಧಾರಿಸಿದೆ ಸರ್. ನನಗೆ ಸ್ವಲ್ಪ ಗ್ಯಾಸ್ಟ್ರಿಕ್ ಜಾಸ್ತಿ ಆಗ್ತಿತ್ತು, ಆಮೇಲೆ ಪಲ್ಸ್ ಪ್ರಾಬ್ಲಮ್ ಇತ್ತು. ಆಮೇಲೆ ಮನೇಲೆಲ್ಲ ಸ್ವಲ್ಪ ಪ್ರಾಬ್ಲಮ್ಸ್ ಇಂದ ನನಗೆ ಕಿರಿ ಕಿರಿ ಅನ್ಸೋದು, ಮನ್ಸಿಗೆ ಸಮಾಧಾನ ಇರ್ತಿರ್ಲಿಲ್ಲ. ಯಾವಾಗ್ಲೂ ಮಕ್ಕಳ ಮೇಲಾಗ್ಲಿ ಎಲ್ಲಾರ ಮೇಲೆ ಒಂಥರ ರೇಗ್ತಿದ್ದೆ, ಸಿಟ್ಟಾಗಿ ಮಾತಾಡ್ತಿದ್ದೆ, ಮನ್ಸಿಗೆ ಶಾಂತಿ ಅನ್ನೋದೇ ಇರ್ಲಿಲ್ಲ. ಒಂಥರ ಡಿಪ್ರೆಷನ್ ಮೂಡಿಗೆ ಹೋಗಿದ್ದೆ ಸರ್ ನಾನು ಹೇಳ್ಬೇಕು ಅಂದ್ರೆ. ಈ ನಾನು ಡಿಪ್ರೆಷನ್ ಮೂಡಿಂದ ಹೊರಗೆ ಬರಕ್ ಸಾಧ್ಯ ಆಗಿದ್ದು ಮೆಡಿಟೇಷನ್ ಇಂದಾನೇ ಸರ್. ನನ್ ಮೆಡಿಟೇಷನ್ ಎಷ್ಟು ಹೆಲ್ಪ್ ಆಗಿದೆ ಅಂತಂದ್ರೆ ನಿಜವಾಗ್ಲೂ ಅದನ್ನ ಅನುಭವ ಮಾಡಿರೋ ನನ್ಗ್ ಮಾತ್ರ ಗೊತ್ತು ಸರ್. ಅದು ಪ್ರತಿಯೊಬ್ಬರಿಗೂ ಗೊತ್ತು, ಎಲ್ಲಾ ಧ್ಯಾನಿಗಳಿಗೂ. ನಾನು ಎಲ್ಲರಿಗೂ ಹೇಳ್ತೀನಿ, ನನ್ ಪ್ರತಿ ಕ್ಷಣದಲ್ಲೂ ಒಂದೊಂದ್ ತರ ಹೆಲ್ಪ್ ಮಾಡುತ್ತೆ ಸರ್. ನಾನು ಯಾವ್ದಾದ್ರು ಏಂಜಲ್ಸಿಗಾಗ್ಲಿ ಏನಾದ್ರು ಕೇಳ್ಕೊಂಡಾಗ ನನ್ ಆ ಕ್ಷಣಕ್ಕೆನೆ ನನಗೆ ಅದು ನನಗೆ ಹೆಲ್ಪ್ ಮಾಡ್ತಾ ಬಂದಿದೆ ಈ ಯೂನಿವರ್ಸ್. ನನ್ಗೆ ಯಾವಾಗ್ಲೂ ಸಹಾಯ ಮಾಡುದು. ಮತ್ತೆ ನನ್ಗೆ ಫುಲ್ ಮೈಂಡ್ ಅನ್ನೋದು ಫುಲ್ ಕಾಮ್ ಅಂದ್ರೆ ಕಾಮ್ ಆಗಿದೆ ಸರ್. ಇವಾಗ ಯಾರ ಹತ್ರ ಜಾಸ್ತಿ ನಾನು ರೇಗಲ್ಲ, ಎಲ್ಲರ ಹತ್ರನು ಕಾಮ್ ಆಗಿ ಮಾತಾಡ್ತೀನಿ, ಎಲ್ಲಾ ವಿಷಯಗಳನ್ನ ತಿಳ್ಕೊಳಕ್ ಪ್ರಯತ್ನ ಮಾಡ್ತೀನಿ. ಆಮೇಲೆ ಬೇರೆಯವ್ರಿಗೆ ನಾನು ಹೇಳ್ಬೇಕಾಗಿರೋದನ್ನ ನಿಧಾನವಾಗಿ ಸಮಾಧಾನವಾಗಿ ಅವ್ರಿಗೆ ತಿಳ್ಸಕ್ ಪ್ರಯತ್ನ ಮಾಡ್ತೀನಿ ಸರ್. ಅವ್ರು ಸಿಟ್ಟಲ್ಲಿದ್ದಾರೆ ಅಂದ್ರೆ ನಾನು ಆ ಟೈಮಲ್ಲಿ ಹೇಳಕ್ ಹೋಗಲ್ಲ. ಈ ತರದ್ವೆಲ್ಲ ನನಗೆ ಮುಂಚೆ ಇರ್ಲೇ ಇಲ್ಲ ಸರ್. ಅವ್ರು ಮಾತಾಡ್ತಾರೆ ಅಂದ್ರೆ ಅವ್ರಿಗೆ ನಾನು ವಾದ ಮಾಡ್ಬೇಕು ಅನ್ನೋದಿತ್ತು. ಹೌದು, ನಾನು ವಾದ ಮಾಡ್ತೀನಿ ಅಂತಾನೆ ಒಪ್ಕೊಂತಿರ್ಲಿಲ್ಲ ಸರ್. ನಾನು ಯಾವಾಗ್ಲೂ ನಾನೇ ರೈಟ್ ಅನ್ನೋದೇ ಹೇಳ್ತಿದ್ದೆ. ಬಟ್ ಇವಾಗ ನನಗೆ ಮೆಡಿಟೇಷನ್ ಬಂದ ಮೇಲೆ ಗೊತ್ತಾಯ್ತು ನಾನು ಎಷ್ಟು ರೈಟ್ ನಾನು ಎಷ್ಟು ರಾಂಗು ಅಂತ ಹೇಳಿ ಸರ್. ನನಗ್ ಬಹಳನೇ ಕಲಿಸ್ಕೊಟ್ಟಿದೆ ಮೆಡಿಟೇಷನ್. ನನ್ ಜೀವ ಇರೋವರ್ಗುನು ನಾನು ಮೆಡಿಟೇಷನ್ ನ ಸ್ಪ್ರೆಡ್ ಮಾಡ್ತೀನಿ. ಮೆಡಿಟೇಷನ್ ಮಾಡ್ರಿ ಅಂತ ಎಲ್ಲರಿಗೂ ಹೇಳ್ತೀನಿ. ಯಾರು ಏನಾರ ಧ್ಯಾನ ಕೇಳಿದ್ರೆ ಓಕೆ ನೀವು ಬರ್ತೀರಾ ಧ್ಯಾನ ಮಾಡ್ತೀರಾ ಅಂತ ಹೇಳಿ. ಇಲ್ಲಿ ಹಗರಿ ಬೊಮ್ಮನಹಳ್ಳಿಯಲ್ಲಿ ಸೃಜನಾ ಮ್ಯಾಮ್ ಅಂತ ಹೇಳಿ ಅವರೊಂದು ಗ್ರೂಪ್ ಮಾಡಿದ್ದಾರೆ ಸರ್. ವೀಕ್ಲಿ ಒಂದ್ಸತಿ ಅವರು 1-2 hours ಮೆಡಿಟೇಷನ್ ಮಾಡಿಸ್ತಾರೆ ನಮ್ಗೆ. ಅಲ್ಲಿ ಹೋಗಿ ನಾವು ಅಟೆಂಡ್ ಆಗ್ತೀವಿ. ಅಲ್ಲಿ ಕೂಡ ಫುಲ್ ಎನರ್ಜಿ ಇರುತ್ತೆ ಸರ್. ನಮ್ಗೆ ಒಂದೊಂದು ವಿಷಯದ ಬಗ್ಗೆ, ಟಾಪಿಕ್ ಬಗ್ಗೆ, ನಾವ್ ಮನೇಲಿ ಯಾವ ತರ ಇರ್ಬೇಕು, ಮಕ್ಕಳನ್ನ ಹೇಗ್ ಬೆಳೆಸ್ಬೇಕು, ಅವ್ರ ಜೊತೆಗೆ ಹೇಗ್ ನಡ್ಕೋಬೇಕು, ಆ ತರದ್ ಎಲ್ಲಾ ವಿಷಯಗಳ್ನು ಹೇಳ್ತಾರೆ. ಇವಾಗ ನಿಮ್ದು ಫೌಂಡೇಶನ್ ಸೇರಿದ ಮೇಲಂತೂ ನಾನು ಇನ್ನೂ ತಿಳ್ಕೊಬೇಕಾಗಿರೋದು ಬಹಳ ಇದೆ ಅನಿಸ್ತಾ ಇದೆ ಸರ್. ನನ್ಗೆ ಇದು ಸ್ವಮೂತ್ರ ಚಿಕಿತ್ಸೆದ್ದಾಗ್ಲಿ, ಪ್ರೌಢಾವಸ್ಥೆ ನಮ್ದು ಕಿಶೋರ ಅವ್ರದ್ದಾಗ್ಲಿ, ಮಕ್ಳದ್ದು, ಅದು ಆಕ್ಚುಲಿ ನನಗೆ ಅದೇ ಮಕ್ಳು ಇರೋದು. ಅವ್ರ ಮೊನ್ನೆ ರೇವತಿ ಮ್ಯಾಮ್ ಹೇಳಿದಾಗ ನನ್ಗೆ ತುಂಬಾನೇ ಇಷ್ಟ ಆಯ್ತು ಆ ಸಬ್ಜೆಕ್ಟ್. ಮಕ್ಕಳನ್ನ ಯಾವ ತರ ನಾನು ಹ್ಯಾಂಡಲ್ ಮಾಡ್ಬೋದು ಅನ್ನೋದನ್ನ ಕಲ್ತೆ. ನಿಮ್ಮಿಂದ ಇನ್ನೂ ಸಾಕಷ್ಟು ಕಲಿಯೋದಿದೆ. ನಿಮ್ ವಿಡಿಯೋಸ್ ನಾನು ಡೈಲಿ ಇವಾಗ ಬರ್ತಾ ಇರೋವೆಲ್ಲ ನೋಡ್ತಾ ಇದ್ದೀನಿ ಸರ್. ನಂಗೆ ಟೈಮ್ ಸಿಕ್ಕಾಗೆಲ್ಲ ನೋಡ್ಕೊಂಡು ನಾನು ಇದನ್ನ ಮಾಡ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್, ನನ್ಗೆ ಅನುಭವ ಹಂಚ್ಕೊಳಕ್ಕೆ ಇಷ್ಟೊಂದು ಟೈಮ್ ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್.